ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ಒಂದು ವಿಡಿಯೋದಲ್ಲಿ ರೋಮನ್ ನಾಗರಿಕತೆ, ಈ ಒಂದು ನಾಗರಿಕತೆಯ ಹುಟ್ಟು ಯಾವ ರೀತಿಯಾಗಿ ಆಯಿತು ಮತ್ತು ಆ ಒಂದು ರೋಮನ್ ನಾಗರಿಕತೆಯ ಒಂದು ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು ಎನ್ನುವಂತಹ ಕೆಲವೊಂದಿಷ್ಟು ಅಂಶಗಳನ್ನು ಕಳೆದ ಒಂದು ವಿಡಿಯೋದಲ್ಲಿ ತಿಳಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ನಾಗರಿಕತೆಗೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವಾಗಿ ಆ ಒಂದು ನಾಗರಿಕತೆಯಲ್ಲಿ ಕಂಡುಬರ್ತಕ್ಕಂತಹ ಬಹಳ ಮುಖ್ಯವಾದಂತಹ ವ್ಯಕ್ತಿಗಳಾದ ಜೂಲಿಯಸ್ ಸೀಸರ್ ಮತ್ತು ಅಗಸ್ಟಸ್ ಸೀಸರ್ ಅವರ ಬಗ್ಗೆ ಹಾಗೂ ಈ ಒಂದು ರೋಮನ್ ನಾಗರಿಕತೆ, ಸಾಹಿತ್ಯ, ನಂತರ ತತ್ವಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ, ಈ ಒಂದು ಕ್ಷೇತ್ರಗಳಿಗೆ ಅದು ನೀಡಿರತಕ್ಕಂತಹ ಕೊಡುಗೆಗಳು ಏನು ಎನ್ನುವಂತಹ ಅಂಶವನ್ನು ತಿಳಿತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಈಗಾಗಲೇ ನಾವು ಕಳೆದ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಅಲ್ಲಿ ಗಣರಾಜ್ಯ ವ್ಯವಸ್ಥೆ ಇತ್ತು. ಈ ಒಂದು ಗಣರಾಜ್ಯ ವ್ಯವಸ್ಥೆಯ ಅಸ್ತಿತ್ವದ ಸಂದರ್ಭದಲ್ಲಿ ರೋಮ್ನಲ್ಲಿ ಸೇನಾ ಸರ್ವಾಧಿಕಾರಿಗಳು ಉಗಮ ಆಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ಸರ್ವಾಧಿಕಾರಿಗಳಲ್ಲಿ ಜೂಲಿಯಸ್ ಸೀಸರ್ ಬಹಳ ಮುಖ್ಯವಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ. ನೋಡಿ, ಇವರು ಮುಂದೆ ರೋಮ್ನಲ್ಲಿ ಕ್ರಾಸಸ್, ಪಾಂಪೆ ಮತ್ತು ಜೂಲಿಯಸ್ಸರನ್ನು ಒಳಗೊಂಡ ಮೊದಲ ತ್ರಿಮೂರ್ತಿಗಳ ಆಡಳಿತ ಆರಂಭವಾಯಿತು. ಆ ಒಂದು ರೋಮ್ನಲ್ಲಿ ಮುಂದಿನ ದಿನಗಳಲ್ಲಿ ಕ್ರಾಸಸ್, ಪಾಂಪೆ ಮತ್ತು ಜೂಲಿಯಸ್ಸರನ್ನು ಒಳಗೊಂಡ ತ್ರಿಮೂರ್ತಿಗಳ ಒಂದು ಆಡಳಿತ ಪ್ರಾರಂಭ ಆಗ್ತದೆ. ಇವರಲ್ಲಿ ದಂಡನಾಯಕರಾಗಿ ಜೂಲಿಯಸ್ ಸೀಸರ್ ಫ್ರಾನ್ಸ್, ಇಂಗ್ಲೆಂಡ್ಗಳನ್ನು ಗೆದ್ದರೆ, ಪಾಂಪೆಯು ಸಿರಿಯಾ ಮತ್ತು ಟರ್ಕಿಗಳನ್ನು ಗೆದ್ದುಕೊಳ್ತಾನೆ. ಹಾಗೆಯೇ ಕ್ರಾಸಸ್ ಪಾರ್ಥಿಯಾವನ್ನು ಗೆದ್ದು ಅಲ್ಲಿಯೇ ಅಸುನೀಗ್ತಾನೆ. ಹೀಗೆ ಈ ತ್ರಿಮೂರ್ತಿಗಳು ಪ್ರಪಂಚದ ವಿವಿಧ ಭಾಗಗಳ ಮೇಲೆ ಆಕ್ರಮಣವನ್ನು ಮಾಡಿ ಆ ಪ್ರದೇಶಗಳನ್ನು, ಆ ದೇಶಗಳನ್ನು ಗೆಲ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ನೋಡಿ, ಜೂಲಿಯಸ್ ಸೀಸರ್ ಫ್ರಾನ್ಸನ್ನು ಮತ್ತು ಇಂಗ್ಲೆಂಡ್ಗಳನ್ನು ಗೆದ್ದರೆ, ಪಾಂಪೆಯು ಸಿರಿಯಾ ಮತ್ತು ಟರ್ಕಿಗಳನ್ನು ಗೆದ್ದುಕೊಳ್ತಾನೆ. ಹಾಗೆಯೇ ಕ್ರಾಸಸ್ ಪಾರ್ಥಿಯನ್ನು ಗೆದ್ದು, ಆದರೆ ಅವನು ಅಲ್ಲಿಯೇ ಏನಾಗ್ತಾನೆ, ಅಸುನೀಗ್ತಾನೆ. ಹೀಗೆ ನಗರ ರಾಜ್ಯವಾಗಿದ್ದ ರೋಮ್ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ಸಾಮ್ರಾಜ್ಯವಾಗಿ ಮಾರ್ಪಡ್ತದೆ. ಹೀಗೆ ತನ್ನ ಪ್ರತಿಸ್ಪರ್ಧಿಯಾಗಿ ಕಂಡ ಪಾಂಪೆಯನ್ನು ಜೂಲಿಯಸ್ ಸೀಸರ್ ಸೋಲಿಸಿ ಅವನನ್ನು ಕೊಂದು ಹಾಕ್ತಾನೆ. ಮುಂದಿನ ದಿನಗಳಲ್ಲಿ ಈ ತ್ರಿಮೂರ್ತಿಗಳಲ್ಲೇ ಈಗಾಗಲೇ ಒಬ್ಬರು ಸತ್ತೋಗಿದ್ದಾರೆ, ಕ್ರಾಸಸ್ ಅಸುನೀಗಿದ್ದಾನೆ. ಉಳಿದದ್ದು ಪಾಂಪೆ ಮತ್ತು ಸೀಸರ್. ಹೀಗೆ ಇವರಿಬ್ಬರ ಮಧ್ಯೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಪೈಪೋಟಿ ಆಗ್ತದೆ ಸಾಮ್ರಾಜ್ಯದ ಒಡೆತನವನ್ನು ಹೊಂದುವುದಕ್ಕಾಗಿ. ಹೀಗಾಗಿ ತನ್ನ ಪ್ರತಿಸ್ಪರ್ಧಿಯಾಗಿದ್ದಂತಹ ಪಾಂಪೆಯನ್ನು ಜೂಲಿಯಸ್ ಸೀಸರ್ ಅವನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಕೊಂದು ಹಾಕಿ ರೋಮ್ನಲ್ಲಿ ತಾನೇ ಸರ್ವಾಧಿಕಾರಿ ಆಗ್ತಾನೆ. ಹೀಗೆ ನಂತರದ ದಿನಗಳಲ್ಲಿ ಈಜಿಪ್ಟ್ ಪ್ರವೇಶಿಸಿ ಅಲ್ಲಿನ ರಾಣಿ ಕ್ಲಿಯೋಪಾತ್ರಾಳ ಪ್ರೀತಿಯನ್ನು ಗಳಿಸ್ತಾನೆ.
ನಂತರ ಈಜಿಪ್ಟ್ ದೇಶವನ್ನು ಪ್ರವೇಶ ಮಾಡಿದ. ಆ ಈಜಿಪ್ಟ್ ದೇಶದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ರಾಣಿ ಕ್ಲಿಯೋಪಾತ್ರಾಳ ಪ್ರೀತಿ ಗಳಿಸ್ತಾನೆ. ಬಲಿಷ್ಠನಾದ ಜೂಲಿಯಸ್ ಸೀಸರನು ತನ್ನನ್ನು ಡಿಕ್ಟೇಟರ್ ಅಂದರೆ ಸರ್ವಾಧಿಕಾರಿ ಎಂದು ಘೋಷಿಸಿಕೊಳ್ಳುವ ಮೂಲಕ ರೋಮ್ನ ಗಣರಾಜ್ಯ ವ್ಯವಸ್ಥೆಯನ್ನು ಶಿಥಿಲಗೊಳಿಸಿ ಈ ಸಂದರ್ಭದಲ್ಲಿಯೇ ಜೂಲಿಯಸ್ ಹತ್ಯೆಗೀಡಾದನು. ನೋಡಿ, ಬಹಳ ಬಲಿಷ್ಠನಾಗಿ ಬೆಳೆದಿದ್ದ ಜೂಲಿಯಸ್ ಸೀಸರ್. ಹೀಗೆ ಬಲಿಷ್ಠನಾದಂತಹ ಈ ಒಂದು ಜೂಲಿಯಸ್ ಸೀಸರ್ ತನ್ನನ್ನು ಡಿಕ್ಟೇಟರ್, ಸರ್ವಾಧಿಕಾರಿ ಅಂತೇಳಿ ಕರ್ಕೊಳ್ತಾನೆ. ಸರ್ವಾಧಿಕಾರಿ ಎಂದು ಘೋಷಿಸಿಕೊಳ್ಳುವ ಮೂಲಕ ರೋಮ್ನಲ್ಲಿ ಈಗಾಗಲೇ ಏನು ಗಣರಾಜ್ಯ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತೋ ಆ ಗಣರಾಜ್ಯ ವ್ಯವಸ್ಥೆಯನ್ನು ಶಿಥಿಲಗೊಳಿಸಿ ಇವನು ಸರ್ವಾಧಿಕಾರಿಯಾಗಿ ಆಡಳಿತವನ್ನು ನಡೆಸ್ತಾನೆ. ಹೀಗೆ ಇಂತಹ ಸಂದರ್ಭದಲ್ಲಿಯೇ ಜೂಲಿಯಸ್ ಸೀಸರ್ನ ಒಂದು ಹತ್ಯೆ ಆಗ್ತದೆ. ಈ ಥರ ಇವನು ಸರ್ವಾಧಿಕಾರಿಯಾಗಿದ್ದರಿಂದಾಗಿ ಇವನನ್ನು ಅಲ್ಲಿ ಹತ್ಯೆ ಮಾಡಲಾಗ್ತದೆ. ಈ ವೇಳೆಗೆ ಈತನ ಕಾಲದಲ್ಲಿ ರೋಮಿನ ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರಗಳು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ವು. ಈ ವೇಳೆಗಾಗಲೇ ರೋಮಿನ ಸಾಮ್ರಾಜ್ಯ ಕೃಷಿ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಪ್ರಗತಿಯನ್ನು ಸಾಧಿಸಿತ್ತು. ನಂತರ ಜೂಲಿಯಸ್ ಪಂಚಾಂಗವನ್ನು ಜಾರಿಗೆ ತಂದೆವನು. ತನ್ನ ಆಡಳಿತದ ಅವಧಿಯಲ್ಲಿ ಜೂಲಿಯಸ್ ಅಂತೇಳಿ ಈ ಜೂಲಿಯಸ್ ಅಂತಕ್ಕಂತಹ ಒಂದು ಪಂಚಾಂಗವನ್ನು ಜಾರಿಗೆ ತಂದ. ಈ ಜೂಲಿಯಸ್ಸನ ಎಲ್ಲ ಕಾರ್ಯಗಳನ್ನು ಮುಂದೆ ಅಧಿಕಾರಕ್ಕೆ ಬಂದಂತಹ ಅಗಸ್ಟಸ್ ಸೀಸರ್ ಮುಂದುವರಿಸಿದನು. ಹೀಗೆ ಜೂಲಿಯಸ್ ಸೀಸರ್ ಅವರು ರೋಮ್ನಲ್ಲಿ ಒಬ್ಬ ಸರ್ವಾಧಿಕಾರಿಯಾಗಿ ಆಳ್ವಿಕೆಯನ್ನು ಮಾಡಿ ಸಾಕಷ್ಟು ಬದಲಾವಣೆಗಳನ್ನು ರೋಮ್ ಸಾಮ್ರಾಜ್ಯದಲ್ಲಿ ತರತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಮತ್ತು ಅಲ್ಲಿ ರೋಮ್ನಲ್ಲಿ ಇದ್ದಂತಹ ಗಣರಾಜ್ಯ ವ್ಯವಸ್ಥೆಯನ್ನು ಹಾಳು ಮಾಡಿ ಸರ್ವಾಧಿಕಾರಿಯಾಗಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವನ ನಂತರ ಅಗಸ್ಟಸ್ ಸೀಸರ್ ಅಧಿಕಾರಕ್ಕೆ ಬರ್ತಾನೆ ರೋಮ್ ಸಾಮ್ರಾಜ್ಯದಲ್ಲಿ. ಅಗಸ್ಟಸ್ಸನ ಮೊದಲ ಹೆಸರು ಆಕ್ಟೇವಿಯಸ್. ಅವನು ಮಾರ್ಕ್ ಆಂಟೋನಿ ಲೆಪಿಡಸ್ ಜೊತೆಗೆ ಸೇರಿ ಎರಡನೇ ತ್ರಿಮೂರ್ತಿಗಳ ಆಡಳಿತವನ್ನು ಆರಂಭಿಸಿದ. ನೋಡಿ, ಅವನು ಅಗಸ್ಟಸ್ ಸೀಸರ್, ಮಾರ್ಕ್ ಆಂಟೋನಿ ಮತ್ತು ಲೆಪಿಡಸ್ ಜೊತೆಗೆ ಸೇರಿಕೊಳ್ತಾನೆ. ಮಾರ್ಕ್ ಆಂಟೋನಿ ಮತ್ತು ಲೆಪಿಡಸ್ ಜೊತೆ ಸೇರಿ ಎರಡನೇ ತ್ರಿಮೂರ್ತಿಗಳು. ಮೊದಲನೇ ತ್ರಿಮೂರ್ತಿಗಳು ಯಾವ ರೀತಿಯಾಗಿ ಜೂಲಿಯಸ್ ಸೀಸರ್ ಮತ್ತು ಪಾಂಪೆ ಹಾಗೂ ಕ್ರಾಕ್ಸಸ್ಸನ್ನು ಒಳಗೊಂಡಂತಹ ಮೊದಲನೇ ತ್ರಿಮೂರ್ತಿಗಳ ಆಡಳಿತ ಏನಲ್ಲಿ ಪ್ರಾರಂಭ ಆಗಿತ್ತೋ ಹಾಗೆಯೇ ಇಲ್ಲಿ ಎರಡನೇ ತ್ರಿಮೂರ್ತಿಗಳ ಆಡಳಿತ ಪ್ರಾರಂಭ ಆಗ್ತದೆ. ಯಾರು ಅಂತೇಳಿದರೆ ಅಗಸ್ಟಸ್ ಸೀಸರ್, ಮಾರ್ಕ್ ಆಂಟೋನಿ ಮತ್ತು ಲೆಪಿಡಸ್. ಈ ಮೂವರು ಸೇರಿಕೊಂಡು ಎರಡನೇ ತ್ರಿಮೂರ್ತಿಗಳ ಆಡಳಿತವನ್ನು ರೋಮ್ನಲ್ಲಿ ಪ್ರಾರಂಭ ಮಾಡ್ತಾರೆ. ನಂತರ ಲೆಪಿಡಸ್ಸನ್ನು ಓಡಿಸಿ ಆಂಟೋನಿಯ ಜೊತೆಗೆ ರಾಜ್ಯವನ್ನು ಹಂಚಿಕೊಂಡ. ಇಲ್ಲಿ ಮತ್ತೆ ಅಧಿಕಾರದ ದಾಹ. ಏನು ಲೆಪಿಡಸ್ ಇದ್ನೋ ಆ ಲೆಪಿಡಸ್ಸನನ್ನು ಓಡಿಸಿ ಸಾಮ್ರಾಜ್ಯದಿಂದ ಇನ್ನೊಬ್ಬ ವ್ಯಕ್ತಿಯಾದಂತಹ ಆಂಟೋನಿಯ ಜೊತೆ ಈ ರೋಮ್ ಸಾಮ್ರಾಜ್ಯವನ್ನು ಹಂಚಿಕೊಳ್ತಾನೆ. ಯಾರೋ ಅಗಸ್ಟಸ್ ಸೀಸರ್. ಹೀಗೆ ಅಗಸ್ಟಸ್ ಸೀಸರ್ ಮತ್ತು ಆಂಟೋನಿ ಇಬ್ಬರೂ ರೋಮ್ ಸಾಮ್ರಾಜ್ಯವನ್ನು ಹಂಚಿಕೊಳ್ತಾರೆ. ಆಂಟೋನಿಯು ಕ್ಲಿಯೋಪಾತ್ರಾಳ ಪಕ್ಷ ಸೇರಿದ್ದರಿಂದ ಅವನನ್ನು ಆಂಟೋನಿ ಏನು ಮಾಡ್ತಾನೆ ಇಲ್ಲಿ ಅಂತೇಳಿದರೆ, ಕ್ಲಿಯೋಪಾತ್ರಾಳ ಪಕ್ಷ ಸೇರಿದ್ದರಿಂದ ಅವನನ್ನು ಅಗಸ್ಟಸ್ ಅಕ್ಟೇವಿಯಂ ಕದನದಲ್ಲಿ ಸೋಲಿಸ್ತಾನೆ. ಇವನು ಆಂಟೋನಿ ಮುಂದೆ ಕ್ಲಿಯೋಪಾತ್ರಾಳ ಪಕ್ಷ ಸೇರಿಬಿಡ್ತಾನೆ. ಕ್ಲಿಯೋಪಾತ್ರಾಳ ಜೊತೆ ಸೇರಿದ್ದರಿಂದಾಗಿ ಅವನನ್ನು ಅಗಸ್ಟಸ್ ಆಕ್ಟೇವಿಯಂ
ಎನ್ನುವ ಒಂದು ಕದನದಲ್ಲಿ ಇವನನ್ನು ಸೋಲಿಸ್ತಾನೆ. ನಂತರ ಅಂತಿಮವಾಗಿ ಆಂಟೋನಿ ಮತ್ತು ಕ್ಲಿಯೋಪಾತ್ರ ಆತ್ಮಹತ್ಯೆಗೆ ಶರಣಾಗ್ತಾರೆ. ಅಂತಿಮವಾಗಿ ಇಲ್ಲಿ ಆಂಟೋನಿ ಮತ್ತು ಕ್ಲಿಯೋಪಾತ್ರ ಏನು ಮಾಡ್ತಾರೆ ಅಂತೇಳಿದ್ರೆ ಆತ್ಮಹತ್ಯೆಯನ್ನು ಮಾಡ್ತಾರೆ. ಯಾಕಂದರೆ ಸೋಲ್ತಾರೆ ಇವರು ಯುದ್ಧದಲ್ಲಿ. ಸೋತದ್ದರಿಂದಾಗಿ ಅವಮಾನಿತರಾಗಿ ಏನು ಮಾಡ್ತಾರೆ ಇವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ನಂತರ ಅಗಸ್ಟಸನು ಇಂಪರೇಟರ್ ಎಂಬ ಬಿರುದನ್ನು ಹೊಂದಿದ. ಮುಂದಿನ ದಿನಗಳಲ್ಲಿ ಈ ಅಗಸ್ಟಸ್ ಇಂಪರೇಟರ್ ಎಂಬ ಬಿರುದನ್ನು ಹೊಂದಿದನು. ಎಲ್ಲ ಅಧಿಕಾರಗಳನ್ನು ತನ್ನಲ್ಲಿ ಕೇಂದ್ರೀಕರಿಸಿಕೊಂಡು ಆಳಲಾರಂಭಿಸಿದನು. ತನ್ನ ಸಾಮ್ರಾಜ್ಯದ ಎಲ್ಲ ಅಧಿಕಾರಗಳನ್ನು ತನ್ನಲ್ಲೇ ಕೇಂದ್ರೀಕರಣ ಮಾಡಿಕೊಂಡು ರೋಮ್ ಸಾಮ್ರಾಜ್ಯವನ್ನು ಆಳುವಂತಹ ಒಂದು ಕೆಲಸವನ್ನು ಮಾಡ್ತಾನೆ. ಅಗಸ್ಟಸ್ ಸೀಸರ್ನ ಕಾಲವನ್ನು ರೋಮಿನ ಸುವರ್ಣಯುಗ ಎಂದು ಕರೆಯಲಾಗುವುದು. ನೋಡಿ, ಅಗಸ್ಟಸ್ ಸೀಸರ್ ರೋಮ್ನಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿದ. ಹಾಗಾಗಿ ಇವನ ಕಾಲವನ್ನು ರೋಮಿನ ಸುವರ್ಣಯುಗ ಅಂತೇಳಿ ಕರೀತಾರೆ. ನೋಡಿ, ಅಗಸ್ಟಸ್ಸನು ಅನೇಕ ಲೋಕೋಪಯೋಗಿ ಕಾರ್ಯಗಳನ್ನು ಕೈಗೊಂಡನು. ಅನೇಕ ಲೋಕೋಪಯೋಗಿ ಕಾರ್ಯಗಳನ್ನೇನು ಮಾಡ್ತಾನೆ ಇವನು ಕೈಗೊಳ್ತಾನೆ. ಇಟ್ಟಿಗೆಗಳ ನಗರವಾಗಿದ್ದ ರೋಮನ್ನು ಅಮೃತಶಿಲೆಯ ನಗರವನ್ನಾಗಿ ತಾನು ಪರಿವರ್ತಿಸಿದ್ದಾಗಿ ಸ್ವತಃ ಅಗಸ್ಟಸ್ಸನೇ ಹೇಳಿಕೊಂಡಿದ್ದಾನೆ. ಪ್ರಾರಂಭದಲ್ಲಿ ಈ ಒಂದು ರೋಮ್ ನಗರ ಇಟ್ಟಿಗೆಗಳಿಂದ ನಿರ್ಮಾಣ ಆಗಿತ್ತು. ಇಟ್ಟಿಗೆಗಳಿಂದ ನಿರ್ಮಾಣವಾಗಿರತಕ್ಕಂತಹ ಈ ರೋಮ್ ನಗರವನ್ನು ಅಮೃತಶಿಲೆಯಿಂದ ನಿರ್ಮಾಣ ಮಾಡಿ ಅಮೃತಶಿಲೆಯ ನಗರವನ್ನಾಗಿ ಪರಿವರ್ತನೆ ಮಾಡಿದ್ದೇನೆ ಅಂತೇಳಿ ಸ್ವತಃ ತಾನೇ ಹೇಳಿಕೊಂಡಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಇವನ ಈ ಒಂದು ಅವಧಿಯಲ್ಲಿ ರೋಮ್ ಸಾಮ್ರಾಜ್ಯ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತದೆ. ಈ ಒಂದು ಅಗಸ್ಟಸ್ ಸೀಸರನ ಒಂದು ಅಧಿಕಾರದ ಅವಧಿಯಲ್ಲಿ ರೋಮ್ ಸಾಮ್ರಾಜ್ಯ ಸಾಕಷ್ಟು ಏನು ಮಾಡ್ತದೆ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಅಗಸ್ಟಸ್ ಸೀಸರ್ ಈ ರೀತಿ ಅವನು ರೋಮ್ನಲ್ಲಿ ತಾನು ಒಳ್ಳೆಯ ಆಡಳಿತವನ್ನು ಕೊಟ್ಟು ರೋಮ್ ಸಾಮ್ರಾಜ್ಯದ ಒಂದು ಪ್ರಗತಿಗೆ ಕಾರಣೀಕರ್ತ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಈ ಅಗಸ್ಟಸ್ಸನ ನಂತರ ಮಾರ್ಕಸ್ ಅರಿಲಿಯಸ್, ಕಾನ್ಸ್ಟಂಟೈನ್ ಹೊರತುಪಡಿಸಿದರೆ ರೋಮಿನ ಕೊನೆಯ ದೊರೆಗಳು ಅಸಮರ್ಥರಾಗಿದ್ದರು. ಅಗಸ್ಟಸ್ಸನ ನಂತರ ಅಧಿಕಾರಕ್ಕೆ ಬಂದಂತಹ ಮಾರ್ಕಸ್ ಅರಿಲಿಯಸ್ ಮತ್ತು ಕಾನ್ಸ್ಟಂಟೈನ್ ಇವರಿಬ್ಬರನ್ನು ಹೊರತುಪಡಿಸಿದರೆ ಮುಂದೆ ಈ ರೋಮ್ ಸಾಮ್ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ದೊರೆಗಳು ಏನಾಗಿದ್ರಪ್ಪ ಅಂತೇಳಿದರೆ ಅಸಮರ್ಥರಾಗಿದ್ದರು. ಅಷ್ಟೊಂದು ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಅರಸರು ಆಗಿರಲಿಲ್ಲ. ಇದೇ ವೇಳೆ ಓಡೋಸರ್ ಎಂಬ ಬರ್ಬರ ಜನಾಂಗದ ಆಕ್ರಮಣ ನಡೆದು ಅಂತಿಮವಾಗಿ 1500 ವರ್ಷಗಳ ಹಿಂದೆ ಪ್ರಾಚೀನ ರೋಮನ್ ಸಾಮ್ರಾಜ್ಯ ಕಣ್ಮರೆಯಾಗ್ತದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಾಮ್ರಾಜ್ಯದ ಮೇಲೆ ಓಡೋಸರ್ ಎಂಬ ಬರ್ಬರ ಜನಾಂಗ ಆಕ್ರಮಣ ಮಾಡಿ ಅಂತಿಮವಾಗಿ 1500 ವರ್ಷಗಳ ಹಿಂದೆ ಈ ಒಂದು ರೋಮ್ ಸಾಮ್ರಾಜ್ಯ ಏನಾಗ್ತದಪ್ಪ ಅಂತೇಳಿದರೆ ಕಣ್ಮರೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಈ ರೀತಿಯಾಗಿ ಅತ್ಯಂತ ವೈಭವದಿಂದ ಮೆರೆದಂತಹ ಈ ರೋಮ್ ಸಾಮ್ರಾಜ್ಯ ಏನಾಗ್ತದೆ, ಇತಿಹಾಸದಿಂದ ಕಣ್ಮರೆ ಆಗ್ತದೆ. ನೆಕ್ಸ್ಟ್ ಇವರ ಒಂದು ಕಾಲದ ಸಾಹಿತ್ಯದ ಬೆಳವಣಿಗೆಯನ್ನು ಗಮನಿಸೋದಾದರೆ ರೋಮನ್ನರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದರು. ನೋಡಿ, ಇವರ ಕಾಲದಲ್ಲಿ ವರ್ಜಿಲ್ ರೋಮಿನ ಶ್ರೇಷ್ಠ ಕವಿಯಾಗಿದ್ದರು. ಈ ವರ್ಜಿಲ್ ಇವರು ಈನಿಯಡ್ ಅವನ ಒಂದು ಮಹಾಕಾವ್ಯ, ಯಾವುದೋ ಈನಿಯಡ್ ಅಂತಕ್ಕಂಥದ್ದು ಅವನ ಒಂದು ಮಹಾಕಾವ್ಯ, ವರ್ಜಿಲ್ ಕವಿಯ ಮಹಾಕಾವ್ಯ ಈನಿಯಡ್. ನಂತರ
ಓವಿಡ್ ಎನ್ನುವಂತಹ ವ್ಯಕ್ತಿ ಮತ್ತೊಬ್ಬ ಶ್ರೇಷ್ಠ ಕವಿಯಾಗಿದ್ದರು. ಯಾರೋ ಓವಿಡ್. ಇವನು ಮೆಟಮಾರ್ಫಸಿಸ್ ಎಂಬ ಕೃತಿಯಲ್ಲಿ ಗ್ರೀಕ್ ಪುರಾಣ ಕಥನಗಳನ್ನು ದಾಖಲಿಸಿದ್ದಾನೆ. ಓವಿಡ್ ಅಂತಕ್ಕಂತಹ ಮತ್ತೊಬ್ಬ ಶ್ರೇಷ್ಠ ಕವಿ ಇವನು ಮೆಟಮಾರ್ಫಸಿಸ್ ಎಂಬ ಕೃತಿಯಲ್ಲಿ ಗ್ರೀಕ್ ಪುರಾಣ ಕಥನಗಳನ್ನು ಈ ಒಂದು ಕೃತಿಯಲ್ಲಿ ದಾಖಲಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಇವರಲ್ಲದೆ ಸಿಸಿರೋ, ಪ್ಲೌಟಸ್, ಟಾರೆನ್ಸ್ ಮೊದಲಾದವರು ಖ್ಯಾತನಾಮರಾಗಿದ್ದರು. ಇವರ ಹಾಗೆಯೇ ಸಿಸಿರೋ, ಪ್ಲೌಟಸ್, ಟಾರೆನ್ಸ್ ಮೊದಲಾದ ಖ್ಯಾತನಾಮ ಕವಿಗಳು ಇವರ ಕಾಲದಲ್ಲಿ ಇದ್ದರು. ನಂತರ ದೊರೆಯಾದಂತಹ ಜೂಲಿಯಸ್ ಸೀಸರ್ ಇವರು ಕೂಡ ಒಳ್ಳೆಯ ಇತಿಹಾಸಕಾರರು ಕೂಡ ಆಗಿದ್ದರು. ಇವನು ಗಾಲಿಕ್ ಯುದ್ಧಗಳನ್ನು 7 ಸಂಪುಟಗಳಲ್ಲಿ ದಾಖಲಿಸಿದ್ದಾನೆ. ಇವನು ಗಾಲಿಕ್ ಯುದ್ಧಗಳನ್ನು 7 ಸಂಪುಟಗಳಲ್ಲಿ ಏನು ಮಾಡಿದ್ದಾನೆ, ಜೂಲಿಯಸ್ ಸೀಸರ್ ದಾಖಲಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಲಿವಿ, ಟಾಸಿಟಸ್ ರೋಮಿನ ಪ್ರಮುಖ ಇತಿಹಾಸಕಾರರು. ಲಿವಿ ಮತ್ತು ಟಾಸಿಟಸ್ ಅಂತಕ್ಕಂಥವರು ರೋಮಿನ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಇತಿಹಾಸಕಾರರು ಆಗಿದ್ದರು. ಹೀಗೆ ಈ ಒಂದು ರೋಮ್ನಲ್ಲಿ ಸಾಹಿತ್ಯ ಅತ್ಯಂತ ಹುಲಸಾಗಿ ಬೆಳವಣಿಗೆ ಆಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ವರ್ಜಿಲ್ ಎನ್ನುವರು ಈನಿಯಡ್ ಮಹಾಕಾವ್ಯವನ್ನು ರಚನೆ ಮಾಡಿದರೆ, ಓವಿಡ್ ಮೆಟಮಾರ್ಫಸಿಸ್ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. ಹಾಗೆಯೇ ಇವರಲ್ಲದೆ ಸಿಸಿರೋ, ಪ್ಲೌಟಸ್, ಟಾರೆನ್ಸ್ ಮೊದಲಾದ ವ್ಯಕ್ತಿಗಳು ಇವರ ಕಾಲದಲ್ಲಿ ಇದ್ದರು. ಜೂಲಿಯಸ್ ಸೀಸರು ಕೂಡ ಇವನು ಒಬ್ಬ ಶ್ರೇಷ್ಠ ಇತಿಹಾಸಕಾರನಾಗಿದ್ದ. ಹಾಗೆಯೇ ಟೆಲಿ ಮತ್ತು ಟಾಸಿಟಸ್ ಇವರು ಕೂಡ ರೋಮ್ನಲ್ಲಿ ಇದ್ದಂತಹ ಬಹಳ ಮುಖ್ಯವಾದಂತಹ ಇತಿಹಾಸಕಾರರು ಆಗಿದ್ದರು. ಹೀಗೆ ಇವರೆಲ್ಲರೂ ರೋಮ್ನಲ್ಲಿ ಸಾಹಿತ್ಯವನ್ನು ಸಮೃದ್ಧವಾಗಿ ಬೆಳೆಸಲಿಕ್ಕೆ ಏನು ಮಾಡಿದ್ದಾರೆ, ತಮ್ಮ ಕಾಣಿಕೆಯನ್ನು ನೀಡಿದ್ದಾರೆ. ನಂತರ ತಂತ್ರಜ್ಞಾನ ನೋಡಿ, ರೋಮನ್ನರು ಹೊಸ ಚಿಂತನೆಗಳನ್ನು ಹುಟ್ಟು ಹಾಕದೆ ಗ್ರೀಕಿನ ತತ್ವ ಚಿಂತನೆಗಳನ್ನೇ ಮುಂದುವರಿಸಿದರು. ಇವರೇನು ಹೊಸ ಚಿಂತನೆಗಳನ್ನೇನು ಮಾಡಲಿಲ್ಲ, ಇವರು ಹುಟ್ಟಾಕಲಿಲ್ಲ. ಈಗಾಗಲೇ ಏನು ಗ್ರೀಕರು ಹುಟ್ಟಾಕಿರ್ತಕ್ಕಂತಹ ತತ್ವ ಮತ್ತು ಚಿಂತನೆಗಳೇನಿದ್ವೋ ಅವರು ಹುಟ್ಟಾಕಿರ್ತಕ್ಕಂಥ ತತ್ವ ಚಿಂತನೆಗಳನ್ನೇ ಏನು ಮಾಡ್ತಾರೆ, ಇವರು ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಪಶ್ಚಿಮದ ಸಾಕ್ರೆಟಿಸ್ ಎಂದೇ ಪ್ರಸಿದ್ಧನಾದ ಕ್ಯಾಟೋ ಪ್ರಮುಖನಾದ ತತ್ವಜ್ಞಾನಿಯಾಗಿದ್ದ. ಈ ಒಂದು ಕ್ಯಾಟೋನನ್ನು ಏನಂತ ಕರಿತಾ ಇದ್ರು, ಪಶ್ಚಿಮದ ಸಾಕ್ರೆಟಿಸ್ ಅಂತೇಳಿ ಕರಿತಾ ಇದ್ರು ಕ್ಯಾಟೋ. ಈ ಕ್ಯಾಟೋ ಇವನು ಬಹಳ ಪ್ರಮುಖವಾದಂತಹ ತತ್ವಜ್ಞಾನಿಯಾಗಿದ್ದ ರೋಮ್ ಸಾಮ್ರಾಜ್ಯದಲ್ಲಿ. ನಂತರ ಸಿಸೇರೋ, ಸೆನೆಕಾ, ಚಕ್ರವರ್ತಿ ಮಾರ್ಕಸ್ ಅರಿಲಿಯಸ್ ಅವರುಗಳು ಸ್ಟೋಯಿಕ್ ತತ್ವ ಪ್ರತಿಪಾದಿಸಿದರು. ಯಾವ ತತ್ವವನ್ನು ಪ್ರತಿಪಾದಿಸ್ತಾರೆ ಇವರು? ಸ್ಟೋಯಿಕ್ ಎನ್ನುವಂತಹ ಒಂದು ತತ್ವವನ್ನು ಏನು ಮಾಡ್ತಾರೆ ಇವರು? ಪ್ರತಿಪಾದನೆ ಮಾಡ್ತಾರೆ. ಯಾರು? ಸಿಸೇರೋ, ಸೆನೆಕಾ, ಚಕ್ರವರ್ತಿ ಮಾರ್ಕಸ್ ಅರಿಲಿಯಸ್ ಇವರು ಸ್ಟೋಯಿಕ್ ಎಂತಕ್ಕಂಥ ಒಂದು ತತ್ವವನ್ನು ಪ್ರತಿಪಾದಿಸಿದರು. ಈ ತತ್ವ ಏನು ಹೇಳ್ತದಪ್ಪ ಅಂತೇಳಿದರೆ, ನಿಸರ್ಗದೊಂದಿಗೆ ಹೊಂದಿಕೊಂಡು ಬಾಳಿ ಎಂದು ಸಾರಿತು. ಈ ಸ್ಟೋಯಿಕ್ ತತ್ವ ಏನು ಹೇಳ್ತದೆ ಅಂತೇಳಿದರೆ, ನಿಸರ್ಗದೊಂದಿಗೆ ಹೊಂದಿಕೊಂಡು ಬಾಳಿ. ಕರೆಕ್ಟ್ ಈ ಮಾತು. ನಾವು ನಿಸರ್ಗವನ್ನು ಬಿಟ್ಟು ಬಾಳಲಿಕ್ಕೇನಿಲ್ಲ, ಸಾಧ್ಯತೆ ಇಲ್ಲ. ಒಂದು ವೇಳೆ ನಿಸರ್ಗ ನಮ್ಮ ಮೇಲೆ ಅದು ಮುನಿಸ್ಕೊಳ್ತು ಅಂತೇಳಿದರೆ ಮಾನವನ ಜೀವನ ಏನಾಗ್ತದೆ? ಬರ್ಬರ ಆಗಿಬಿಡ್ತದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಿಸರ್ಗದೊಂದಿಗೆ ಹೊಂದಿಕೊಂಡು ಬಾಳಿ. ನಿಸರ್ಗ ನಮಗೆ ಅತ್ಯಂತ ಮುಖ್ಯ ಅಂತಕ್ಕಂತಹ ಒಂದು ತತ್ವ ಇದಾಗಿದೆ. ಹೀಗೆ ಇವರ ಕಾಲದಲ್ಲಿ ತತ್ವಜ್ಞಾನ ಈ ರೀತಿಯಾಗಿ ಬೆಳವಣಿಗೆ ಆಗಿದೆ. ಹೀಗೆ ಇವರ ಕಾಲದಲ್ಲಿ
ರೋಮನ್ನರು ಹೊಸ ಒಂದು ಚಿಂತನೆಗಳನ್ನೇನು ಹುಟ್ಟಾಕಲಿಲ್ಲ, ಗ್ರೀಕರ ತತ್ವಚಿಂತನೆಗಳನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಆದರೂ ಇವರ ಕಾಲದಲ್ಲಿ ಕೆಲವು ಪ್ರಮುಖವಾದಂಥ ತತ್ವಜ್ಞಾನಿಗಳಿದ್ದರು. ಯಾರು? ಕ್ಯಾಟೋ ಅಂತಕ್ಕಂಥವರು. ಇವರನ್ನು ನಾವು ಪಶ್ಚಿಮದ ಸಾಕ್ರೆಟಿಸ್ ಅಂತೇಳಿ ಕರಿತಾ ಇದ್ವಿ. ಇವರಲ್ಲದೆ ಸಿಸೇರೋ, ಸೆನೆಕಾ, ಚಕ್ರವರ್ತಿ ಮಾರ್ಕಸ್ ಅರಿಲಿಯಸ್ ಇವರು ಕೂಡ ತತ್ವಜ್ಞಾನಿಗಳಾಗಿದ್ದರು. ಇವರು ಸ್ಟೋಯಿಕ್ ತತ್ವ ಅಂಥೇಳಿ ಒಂದು ತತ್ವವನ್ನು ಪ್ರತಿಪಾದಿಸಿದರು. ಈ ತತ್ವ ಏನು ಹೇಳ್ತಾ ಇತ್ತಪ್ಪ ಅಂತೇಳಿದರೆ, ನಿಸರ್ಗದೊಂದಿಗೆ ಹೊಂದಿಕೊಂಡು ಬಾಳಿ ಎನ್ನುವಂಥ ಅಂಶವನ್ನು ಸಾರಿ ಹೇಳ್ತಾ ಇತ್ತು. ಹೀಗೆ ಈ ರೀತಿ ಇವರು ತತ್ವಜ್ಞಾನವನ್ನು ಇಲ್ಲಿ ಬೆಳೆಸಿದ್ದಾರೆ. ನಂತರ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪವನ್ನು ಗಮನಿಸೋದಾದರೆ, ರೋಮಿನ ಶ್ರೇಷ್ಠ ವಾಸ್ತುಶಿಲ್ಪಕ್ಕೆ ಕಲೋಸಿಯಂ ಮತ್ತು ಎಂಪಿಥಿಯೇಟರ್ ಉತ್ತಮ ಉದಾಹರಣೆಯಾಗಿ ನಾವು ನೀಡ್ಬೋದು. ರೋಮನ್ನರ ಶ್ರೇಷ್ಠ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿ ಯಾವುಗಳನ್ನು ಕೊಡ್ಬೋದು ಅಂತೇಳಿದರೆ, ಕಲೋಸಿಯಂ ಮತ್ತು ಎಂಪಿಥಿಯೇಟರ್ ಇವುಗಳನ್ನು ನಾವು ಉತ್ತಮ ಉದಾಹರಣೆಯಾಗಿ ಕೊಡ್ಬೋದು. ನೋಡಿ, ಪ್ಯಾಂಥಿಯೋನ್ ರೋಮ್ನ ವಿಶಾಲವಾದ ಕಟ್ಟಡವಾಗಿತ್ತು. ಪ್ಯಾಂಥಿಯೋನ್ ಎಂತಕ್ಕಂಥದ್ದು ರೋಮ್ನಲ್ಲಿರ್ತಕ್ಕಂತಹ ವಿಶಾಲವಾದ ಒಂದು ಕಟ್ಟಡ ಆಗಿದೆ. ಇದು ಅತಿ ದೊಡ್ಡ ಗುಮ್ಮಟವನ್ನು ಹೊಂದಿದೆ. ಈ ಒಂದು ಪ್ಯಾಂಥಿಯೋನು ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಒಂದು ದೊಡ್ಡ ಗುಮ್ಮಟವನ್ನು ಹೊಂದಿದೆ. ನಂತರ ಕ್ಯೂಪಿಡ್ನ ಪ್ರತಿಮೆ, ಅರಾಪೆಸಿಸ್ ಶಿಲ್ಪಗಳು ರೋಮಿನ ಶಿಲ್ಪಕಲೆಗೆ ಉದಾಹರಣೆಗಳಾಗಿವೆ. ನಂತರ ಇವರ ಕಾಲದ ಶಿಲ್ಪಕಲೆಗಳಿಗೆ ಉದಾಹರಣೆಯಾಗಿ ನಾವು ಕ್ಯೂಪಿಡ್ನ ಪ್ರತಿಮೆಯನ್ನು ಕೊಡ್ಬೋದು. ನಂತರ ಅರಾಪೆಸಿಸ್ ಶಿಲ್ಪಗಳು ರೋಮಿನ ಶಿಲ್ಪಕಲೆಗೆ ಅತ್ಯುತ್ತಮ ಉದಾಹರಣೆಯಾಗಿದ್ದಾವೆ. ಹೀಗೆ ರೋಮನ್ನರು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಬೆಳೆಸಿದ್ರು ಅಂತಕ್ಕಂಥದ್ದನ್ನು ಈ ಅಂಶಗಳನ್ನು ತಿಳಿದಾಗ ನಮಗೆ ಗೊತ್ತಾಗ್ತದೆ. ನೋಡಿ, ಇವರು ರೋಮಿನ ಶ್ರೇಷ್ಠ ವಾಸ್ತುಶಿಲ್ಪಕ್ಕೆ ನಾವು ಉದಾಹರಣೆಯಾಗಿ ಕಲೋಸಿಯಂ ಮತ್ತು ಎಂಪಿಥಿಯೇಟರ್ ಇವುಗಳನ್ನು ಉದಾಹರಣೆಯಾಗಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ನಂತರ ಪ್ಯಾಂಥಿಯೋನ್ ಎನ್ನುವಂಥದ್ದು ರೋಮ್ನ ಒಂದು ವಿಶಾಲವಾದಂತಹ ಒಂದು ಕಟ್ಟಡ ಆಗಿದೆ. ಇದು ಅತಿ ದೊಡ್ಡ ಗುಮ್ಮಟ ಹೊಂದಿದೆ. ಗುಮ್ಮಟ ಅಂತೇಳಿದರೆ ಆ ಒಂದು ಕಟ್ಟಡದ ಮೇಲ್ಭಾಗದಲ್ಲಿ ಏನು ರೌಂಡಾಗಿ ಇರತಕ್ಕಂತಹ ಒಂದು ಮೇಲೆ ಗುಮ್ಮಟ ಇರ್ತದಲ್ಲ, ಅದನ್ನೇ ನಾವು ಗುಮ್ಮಟ ಅಂಥೇಳಿ ಕರಿತೇವೆ. ಹೀಗೆ ಇದು ಅತಿ ದೊಡ್ಡದಾದಂತಹ ಒಂದು ಗುಮ್ಮಟವನ್ನು ಹೊಂದಿದೆ. ನಂತರ ಕ್ಯೂಪಿಡ್ನ ಪ್ರತಿಮೆ, ಅರಾಪೆಸಿಸ್ ಶಿಲ್ಪಗಳು ಕೂಡ ಇಲ್ಲಿ ನಾವು ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿ ಕೊಡ್ಬೋದು. ನಂತರ ವಿಜ್ಞಾನ ಹೇಗೆ ಬೆಳವಣಿಗೆ ಆಗಿದೆ ಅಂತೇಳಿದರೆ, ರೋಮನ್ನರಿಗೆ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲಿ ಆಳವಾದ ಜ್ಞಾನ ಇತ್ತು. ರೋಮನ್ನರಿಗೆ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರ, ಈ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲಿ ಆಳವಾದಂತಹ ಒಂದು ಜ್ಞಾನ ಇತ್ತು ಇವರಿಗೆ. ಹಿರಿಯ ಪ್ಲೀನಿಯು ನ್ಯಾಚುರಲ್ ಹಿಸ್ಟ್ರಿ ಎಂಬ ವಿಶ್ವಕೋಶವನ್ನೇ ರಚಿಸಿದ್ದನು. ನೋಡಿ, ಈ ಒಂದು ಸಾಮ್ರಾಜ್ಯದ ಹಿರಿಯನಾಗಿರತಕ್ಕಂತಹ ಪ್ಲೀನಿ ಇವರು ನ್ಯಾಚುರಲ್ ಹಿಸ್ಟರಿ ಎಂಬ ವಿಶ್ವಕೋಶವನ್ನೇ ರಚಿಸಿದ್ದಾರೆ. ವಿಶ್ವಕೋಶ ರಚನೆ ಆಗಿದೆ. ಅದು ಯಾವುದೋ ನ್ಯಾಚುರಲ್ ಹಿಸ್ಟರಿ. ನ್ಯಾಚುರಲ್ ಹಿಸ್ಟರಿ ಎಂಬ ವಿಶ್ವಕೋಶ ರಚಿಸಿದವರು ಯಾರೋ? ಪ್ಲೀನಿ. ಹೀಗೆ ನಂತರ ಸಿಜೇರಿಯನ್ ಅಂದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಪ್ರಸೂತಿ ಮಾಡುವುದು. ಶಸ್ತ್ರಚಿಕಿತ್ಸೆಯ ಮೂಲಕ ಪ್ರಸೂತಿ ಮಾಡಿಸುವುದು, ಇದನ್ನು ನಾವು ಸಿಜೇರಿಯನ್ ಅಂತೇಳಿ ಕರಿತೇವೆ. ನಂತರ ಈ ಒಂದು ಸಿಜೇರಿಯನ್ನನ್ನು ಹುಟ್ಟಾಕಿದಂಥವರು ರೋಮನ್ ಸಾಮ್ರಾಜ್ಯದವರು. ನಂತರ ಕಣ್ಣು ಪೊರೆಯ ಶಸ್ತ್ರಚಿಕಿತ್ಸೆ ನಡೆಸ್ತಾ ಇದ್ದರು. ಇವತ್ತೇನು ನಾವು ಸಿಜೇರಿಯನನ್ನು
ಮಾಡಿಸ್ತಾ ಇದ್ದೇವೆ ಹೆರಿಗೆ ಸಂದರ್ಭದಲ್ಲಿ. ಮತ್ತು ಕಣ್ಣು ಬರೆ ಬಂದಂಥ ಸಂದರ್ಭದಲ್ಲಿ ಕಣ್ಣು ಬರೆಯ ಶಸ್ತ್ರಚಿಕಿತ್ಸೆಯನ್ನು ಏನು ಮಾಡಿಸ್ತಾ ಇದ್ದೇವೋ ಇಂತಹ ಚಿಕಿತ್ಸೆಯನ್ನು ರೋಮ್ ಸಾಮ್ರಾಜ್ಯದಲ್ಲಿ ಆವಾಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಅವರು ನಡೆಸ್ಕೊಂಡು ಬರ್ತಾಯಿದ್ರು. ನಂತರ ಗ್ಯಾಲನ್ ರೋಮಿನ ಪ್ರಸಿದ್ಧ ತಜ್ಞ ವೈದ್ಯನಾಗಿದ್ದ. ಯಾರೋ ಗ್ಯಾಲನ್ ಎನ್ನುವಂಥವನು ರೋಮಿನ ಪ್ರಸಿದ್ಧ ತಜ್ಞ ವೈದ್ಯ ಆಗಿದ್ದ. ಹಾಗೆಯೇ ಸ್ಟ್ರಾಬೋ, ಟಾಲೆಮಿ ಅಂದಿನ ಕಾಲದ ಖ್ಯಾತ ಖಗೋಳ ತಜ್ಞರಾಗಿದ್ದರು. ಸ್ಟ್ರಾಬೋ, ಟಾಲೆಮಿ ಇವರು ಆ ಕಾಲದಲ್ಲಿ ಕಂಡುಬರ್ತಕ್ಕಂತಹ ಶ್ರೇಷ್ಠ ಖ್ಯಾತ ಖಗೋಳ ತಜ್ಞರು ಆಗಿದ್ದರು. ನಂತರ ರೋಮನ್ನರ ಕಾನೂನುಗಳು ಮುಂದಿನ ಎಲ್ಲ ಕಾನೂನುಗಳಿಗೆ ಬುನಾದಿಯಾಗಿದ್ದಾವೆ. ಅವರು ಏನು ರೋಮ್ ಸಾಮ್ರಾಜ್ಯದಲ್ಲಿ ತಂದಂತಹ ಕಾನೂನುಗಳಿದ್ದವೋ ಆ ಕಾನೂನುಗಳು ಮುಂದಿನ ದಿನಗಳಲ್ಲಿ ಜಗತ್ತಿನ ಎಲ್ಲ ದೇಶಗಳ ಕಾನೂನುಗಳಿಗೆ ಏನಾಗಿದ್ದಾವೆ, ಬುನಾದಿಯಾಗಿವೆ. ಇದು ಕಾನೂನು ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಅಮೂಲ್ಯವಾದಂತಹ ಒಂದು ಕೊಡುಗೆ ಆಗಿದೆ. ಈ ಜಗತ್ತಿಗೆ ಕಾನೂನು ಕ್ಷೇತ್ರಕ್ಕೆ ಕೊಟ್ಟಂತಹ ಒಂದು ಅತ್ಯುತ್ತಮ ಕೊಡುಗೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ರೋಮನ್ನರು ಈ ರೀತಿಯಾಗಿ ಅವರು ಸಾಹಿತ್ಯ ಕ್ಷೇತ್ರವನ್ನು ಸಾಕಷ್ಟು ಬೆಳೆಸಿದರು. ಹಾಗೆಯೇ ವಿಜ್ಞಾನ ಕ್ಷೇತ್ರವನ್ನು ಬೆಳೆಸಿದರು, ಕಲೆ ಮತ್ತು ವಾಸ್ತುಶಿಲ್ಪವನ್ನು ಬೆಳೆಸಿದರು. ಒಟ್ಟಾರೆಯಾಗಿ ಈ ಒಂದು ಜಗತ್ತಿನ ನಾಗರಿಕತೆಗಳಲ್ಲಿ ಈ ಒಂದು ರೋಮನ್ ನಾಗರಿಕತೆಯೂ ಕೂಡ ಅತ್ಯಂತ ಬಹಳ ಮುಖ್ಯವಾದಂತಹ ಒಂದು ನಾಗರಿಕತೆಯಾಗಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಓಕೆ, ಇಷ್ಟು ಅಂಶಗಳು ಈ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಅಂಶಗಳು. ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು.